ಎಲ್ರಿಗೂ ನಮಸ್ಕಾರ. ಶುಂಠಿ ಬೆಳೆಗಾರರಿಗೆ ಇದು ಮಧು ಪಿ ಎಸ್ ಅಂತ ಶ್ರೀ ಬೊಮ್ಮಲಿಂಗೇಶ್ವರ ಟ್ರೇಡರ್ಸ್ ಹೊನ್ನವಳ್ಳಿ ವತಿಯಿಂದ. ಫೋನ್ ನಂಬರ್ ಬಂದ್ಬಿಟ್ಟು 9986143216 ಇದು ನಂಬರು. ಇವತ್ತಿನ ವಿಚಾರ ಬಂದ್ಬಿಟ್ಟು ಸೀಡ್ ಟ್ರೀಟ್ಮೆಂಟು ಶುಂಠಿದು. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು 2 ಪಾಯಿಂಟ್ಸ್ ಸೇರಿಸ್ಬೇಕು ಅಂತ ಇದ್ದೀನಿ. ಲಾಸ್ಟ್ ಇಯರ್ ನಾನು ಶುಂಠಿನ ವೀಡಿಯೋಸ್ನ ನಾನು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಬಂದ್ಬಿಟ್ಟು ಏನಕ್ಕೆ ಅಂದರೆ ನಾನು ಶುಂಠಿ ಸೋಯಿಂಗ್ ಬಂದ್ಬಿಟ್ಟು ಮೇ ಟೈಮಲ್ಲಿ ಆಯಿತು, ಮೇ ಫಸ್ಟ್ ವೀಕು. ಸೊ ಆಲ್ಮೋಸ್ಟು ಶುಂಠಿ ಬಂದ್ಬಿಟ್ಟು ನೀವು ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಿ ನಾಟಿ ಮಾಡಿರ್ತೀರ. ಸೊ ಈ ನಾಟಿ ಮಾಡಿರೋದ್ರಿಂದ ನನ್ನ ಸೋಯಿಂಗ್ ಡೇಟ್ಗೂ ನಿಮ್ಮ ಸೋಯಿಂಗ್ ಡೇಟ್ಗೂ ಮ್ಯಾಚ್ ಆಗೋಲ್ಲ. ಸೊ ವಿಡಿಯೋ ಒಂದು ಮಾಡಿದ್ದೆ, ಯಾಕೆಂದರೆ ಬೇರೆಯವ್ರು ಯಾರೋ ಕೇಳ್ಕೊಂಡು ಮಾಡಿದರು, ಸರ್ ನಿಮ್ಮ ವೀಡಿಯೋಸು ಅಪ್ಲೋಡ್ ಮಾಡಿ ದಯವಿಟ್ಟು ಇದು ಹೆಲ್ಪ್ ಆಗುತ್ತೆ ಅಂತ. ಸೊ ಮಾಡಿದ್ದೆ, ಆದ್ರೂ ಸಹ ಅದನ್ನು ಅಪ್ಲೋಡ್ ಮಾಡಲಿಲ್ಲ. ಕಾರಣ ಬೆಳೆದು ಏಜ್ ಡಿಫ್ರೆನ್ಸು. ನನ್ನ ಶುಂಠಿ ಏಜ್ ಬಂದ್ಬಿಟ್ಟು ಆವಾಗ ಸೋಯಿಂಗ್ ಆಗಿರುತ್ತೆ, ಸೊ ಅವರು ಬೇರೆದಿರುತ್ತೆ. ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ. ಈ ವರ್ಷ ಬಂದ್ಬಿಟ್ಟು ಫೆಬ್ರವರಿನಲ್ಲೇ ನಾಟಿ ಮಾಡ್ಕೋಬೇಕು ಅಂತ ಇದ್ದೀನಿ. ಅದಕ್ಕೆ ಪ್ರಿಪ್ರೇಷನ್ ಸಹ ಆಗಿದೆ. ಏನೇನು ಮಾಡಿದ್ದೀನಿ ಅಂದರೆ, ಫಸ್ಟ್ ಬಂದ್ಬಿಟ್ಟು ಮಣ್ಣು ಪರೀಕ್ಷೆ, ವೈಜ್ಞಾನಿಕವಾಗಿ ಬೆಳಿಬೇಕು ಶುಂಠಿನ ಯಾವುದೇ ಆಗಲಿ. ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿದ್ದೀನಿ. ನಂದು 7.8 pH ಬಂದಿದೆ. ಸೊ ಅದಕ್ಕೇನು ಮಾಡಿದ್ದೀನಿ ಅಂದರೆ, ಜಿಪ್ಸಮ್ pH ವ್ಯಾಲ್ಯೂನ ಕಡಿಮೆ ಮಾಡಲಿಕ್ಕೋಸ್ಕರ ಜಿಪ್ಸಮ್ನ ಸೇರಿಸ್ಕೊಂಡಿದ್ದೀನಿ. 250 kg ಜಿಪ್ಸಮ್ನ ಸಿಂಗಲ್ ನೇಗ್ಲು ಹೊಡೆದು 5 ನೇಗ್ಲು ಹೊಡೆದು, ಸೊ ರೋಡ್ ಹೊಡೆದು ಬೆಡ್ಡಿಂಗ್ ಎಲ್ಲ ಮಾಡಿ ಆದಮೇಲೆ ಜೆಟ್ಟೆಲ್ಲ ಜೋಡಿಸ್ಕೊಂಡು ಸೋಯಿಂಗಿನ ಒಂದು 15 ಡೇಸ್ ಮುಂಚೆ ಜಿಪ್ಸಮ್ನ ಇಡೀ ಎಲ್ಲ ಹೊಲಕ್ಕೂ ಚೆಲ್ಲಿ, 1 ಎಕರೆಗೆ 250 kg ಅಷ್ಟು ಚೆಲ್ಲಿ ಒಂದು 10 ಡೇಸು ಸ್ವಲ್ಪ ನೀರು ಹೊಡೆದಿದ್ದೀನಿ ಬೆಡ್ಡಿಂಗಿಗೆ. ಅದಾದಮೇಲೆ ನಾಟಿ ಮಾಡ್ತೀನಿ. ನಾಟಿಗೆ ಏನೇನು ಬಳಸಬೇಕು ಗುಣಿ ಗೊಬ್ಬರ ನೆಕ್ಸ್ಟ್ ವೀಡಿಯೋದಲ್ಲೂ ಸಹ ತಿಳಿಸ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ 1-2 ಫೋಟೋ ಅಪ್ಲೋಡ್ ಮಾಡಿದ್ದೀನಿ, 2ರಿಂದ 3. ಸೊ ಅದರಲ್ಲಿ ಸೀಡ್ ಟ್ರೀಟ್ಮೆಂಟಿಗೆ ಕೆಲವರು ಏನೇನು ಬಳಸಿದ್ದಾರೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಅದು ಎಷ್ಟು ಸರಿ ಅಂತ ಅಂದ್ಬಿಟ್ಟು ನನಗೂ ಗೊತ್ತು. ಅದು 3 ಕೆಮಿಕಲ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ AMC ಮೈಕ್ರೋಬಿಯಲ್ ಕನ್ಸಾರ್ಟಿಯಮ್ ಕೊಟ್ಟಿದ್ದಾರೆ. ಯಾವುದ್ರ ಜೊತೆಗೆ, ಫಂಗಿಸೈಡು, ಇನ್ಸೆಕ್ಟಿಸೈಡ್ ಜೊತೆಗೆ, ಕೆಮಿಕಲ್ ಜೊತೆಗೆ. ಸೊ ಅದರಿಂದ ಆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಸೊ ಅದರಿಂದ ನೋ ಯೂಸ್. ಎಷ್ಟು ಕೊಟ್ಟಿದ್ದಾರೆ ಅಂದರೆ, 25 ಚೀಲಕ್ಕೆ ಸೀಡ್ ಟ್ರೀಟ್ಮೆಂಟ್ಗೆ 250 ml ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕೊಟ್ಟಿದ್ದಾರೆ. ಅದನ್ನು ಕೆಮಿಕಲ್ ಜೊತೆಗೆ 250 ml ಎನ್ರಿಚ್ ಮಾಡಿ ಗುಣಿ ಗೊಬ್ಬರಕ್ಕೆ ಕೊಡಿಸಿದ್ದಾರೆ ಅಂದರೆ ಅದೊಂಥರ ಹೇಳ್ಕೊಬೋದಿತ್ತು, ಪರವಾಗಿಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ. ಇವರು ಕೆಮಿಕಲ್ ಸೀಡ್ ಟ್ರೀಟ್ಮೆಂಟ್ಗೆ ಅದನ್ನು ಕೊಡಿಸಿ ಕೆಮಿಕಲ್ಗಳ ಜೊತೆಗೆ ಅದು ಬದುಕುತ್ತಾ ಯೋಚನೆ ಮಾಡಿ. ಒಂದು ಇನ್ನೊಬ್ಬರು ಟಾನಿಕ್ ಕೊಟ್ಟಿದ್ದಾರೆ. ಟಾನಿಕ್ಕಿಂದ ಏನೂ ಉಪಯೋಗ ಇಲ್ಲ, ಅದರಿಂದ ಇನ್ನೂ ಸ್ವಲ್ಪ ರೋಗ ಜಾಸ್ತಿ ಆಗುತ್ತೆ ಸೀಡ್ ಟ್ರೀಟ್ಮೆಂಟ್ ಟೈಮಲ್ಲಿ. ಬೆಲ್ಕೆಡಿದ್ರೆ ಫಾಸ್ಟಾಗೆ ಮೂವ್ ಆಗುತ್ತೆ. ಬಯೋಸ್ಟಿಮ್ಯುಲೆಂಟ್ನ ದಯವಿಟ್ಟು ಯೂಸ್ ಮಾಡಬೇಡಿ. ಸೊ ಏನೇನು ಬಳಸ್ಬೋದು ಅವರು ಸಹ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅದನ್ನು ಆ್ಯಕ್ಚುಲಿ ಇನ್ನೊಂದು ಮೆನ್ಷನ್ ಮಾಡಬೇಕು ಅಂತಿದ್ದೆ. ಅದು ಆ್ಯಕ್ಚುಲಿ ನನ್ನ ಕಸ್ಟಮರು ಫೋಟೋ ಹಾಕಿ ಕೇಳಿದ್ದು, ಇದನ್ನು ಬಳಸ್ಬೋದಾ ಅಂತ. ನಾನು ಅವ್ರದ್ದೇ ಅಂಗಡಿಗೆ ಅದೇ ದಿನ ಹೋಗಿ ಬೆಳಗ್ಗೆ ನಿಂತಿದ್ದೆ. ಅವ್ರ ಫ್ರೆಂಡ್ ಏನೋ ತೊಗೊಂಬಂದಿದ್ದಾರೆ ಅಂತ ಅದನ್ನು. ಅಲ್ಲೋಗಿ ನಿಂತಿದ್ದೆ. ಕಾರಣ ಬಂದ್ಬಿಟ್ಟು ನಮ್ಮೂರಲ್ಲಿ ಒಬ್ಬರು ನನ್ನ ಫ್ರೆಂಡ್ ಬಂದ್ಬಿಟ್ಟು ನನಗೆ ಇದು ಏನು ವಾಟರ್ ಮಿಲನ್ ಸೀಡ್ ಬೇಕು ಅಂದಿದ್ರು. ನಾನು ಸೀಡ್ಸ್ನ ತರಿಸ್ಕೊಟ್ಟಿದ್ದೆ. ಏನೋ ಸ್ವಲ್ಪ ಗುಣಿಗಳು ಹೋಗಿದೆಯಂತೆ, ಅದಕ್ಕೆ ಇನ್ನೊಂದು ಬೇಕು ಅಂದರು. ಸೊ ಹೊರಗಡೆಯಿಂದ ತರಿಸ್ಲಿಕ್ಕೆ ಆಗಲ್ಲ, ಸೊ ಸೀಸನ್ ಮುಗಿದಿದೆ, ಸಿಗಲ್ಲ ಅಂತಂದರು. ಅದಕ್ಕೆ ಅವ್ರ ಹತ್ರ ಕೇಳೋಣ ಅಂತ ಹೋಗಿದ್ದೆ. ಶಾಪ್ ಓನರ್ ಇರಲಿಲ್ಲ, ಪರಿಚಯದವರು. ಅಲ್ಲಿ 3 ಜನ ಸ್ಟಾಫ್ ಇದ್ದರು ಶಾಪಲ್ಲಿ, ಶಾಪ್ಕೀಪರ್ಸು. ಅವ್ರು ಕೊಡ್ತಾಯಿದ್ರು. ನನಗೆ ಆಶ್ಚರ್ಯ ಆಯಿತು, ಏನಕ್ಕೆ ಇದನ್ನು ಕೊಡ್ತಾವ್ರಪ್ಪ ಅಂತ ಕೇಳಿದೆ, ಏನಕ್ಕೆ ಕೊಡ್ತಾಯಿದ್ದೀರಾ ಅಂತ. ಅವರು ನನಗೆ ಮುಖಪರಿಚಯ ಇಲ್ಲ, ಅವ್ರು ನನ್ನ ಬಗ್ಗೆ ಅವರಿಗೆ. ಸೊ ಕೇಳಿದೆ, ಅವರು ವೈರಸ್ಸಿಗೆ ಕೊಡ್ತಿದ್ದೀನಿ ಸರ್ ಅಂದರು. ಯಾವುದಪ್ಪ ಇದು ವೈರಸ್ಸು ಸ್ಪೆಷಲ್ ಅಂತ ಅಂದ್ಕೊಂಡೆ. ರೈತರೆಲ್ಲ ವೈರಸ್ ಅಂತ ಇದ್ದಾರೆ. ಅದು ಪೈರಿಕ್ಯುಲೇರಿಯಾ ಅಂತ ಒಂದು ಹೊಸ ಫಂಗಸ್ ಏನಲ್ಲ, ಹಳೆ ಫಂಗಸ್ಸೇ. 2024 ನನ್ನ ಏನು ಪ್ಲಾಟ್ಗೂ ಬಂದಿತ್ತು ಆಫ್ಟರ್ ದೀಪಾವಳಿ ಆದಮೇಲೆ. ಸೊ 6-7 ಮಂತ್ಸ್ ಆದಮೇಲೆ. ಸೊ 7 ಮಂತು ಗ್ರೋತ್ ಆಗಿರುತ್ತೆ. ನಾನು ತಲೆ ಕೆಡಿಸ್ಕೊಂಡಿಲ್ಲ, ಆಬ್ವಿಯಸ್ಲಿ ಬಿದ್ದೋಯ್ತು ಕಡ್ಡಿಯೆಲ್ಲ. ಈ ವರ್ಷ ಏನಾಯಿತು, 25 ಬ್ಯಾಚಲ್ಲಿ ಏನಾಯಿತು ಅಂದರೆ 3 ಮಂತ್ ಕ್ರಾಪ್ ಇದ್ದಾಗಲೇ ಬಂದುಬಿಡ್ತು. ಸೊ ಅದು ಕೆಲವ್ರು ಏನು ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಅದಕ್ಕೆ ಏನು ಪ್ರಿಕಾಷನರಿ ಫಂಗಿಸೈಡ್ ಯೂಸ್ ಮಾಡಲಿಲ್ಲ. ಬಂದಮೇಲೆ ಆಡಿದ್ರು ಅಟ್ಲೀಸ್ಟು ಚೇಂಜಸ್ ಮಾಡ್ಕೊಂಡು ಹೊಡಿಲಿಲ್ಲ. ಕಂಟಿನ್ಯೂಯಸ್ ಆಗಿ ನೇಟಿವೋನೇ ಹೊಡಿತಾ ಕೂತಿದ್ರು. ಅದು ಬಂದುಬಿಟ್ಟಿದೆ ನೇಟಿವೋ ಅಂತ. ನಾನಿದ್ದನು ಯಾವುದು ನೇಟಿವೋ ಅಂದ್ಕೊಂಡೆ. ಚೆನ್ನಾಗಿದೆ, ಒಳ್ಳೆ ಕೆಮಿಕಲ್ಲೇ. ಬಟ್ ನೇಟಿವ್ ಹೊಡೆದಾದ್ಮೇಲೆ ಟೆಬಿಕೊನಜಾಲ್ 54% ಇರುತ್ತೆ. ಅದರಲ್ಲಿ 50% ಇರುತ್ತೆ ನೇಟಿವೋದಲ್ಲಿ. 39% 25% ಫಾಲಿಕ್ಯೂರು ಅದನ್ನು ಯೂಸ್ ಮಾಡಿದ್ದಾರೆ ಆಫ್ಟರ್ ದಟ್.
ಅದೆಷ್ಟು ವರ್ಕ್ ಆಗುತ್ತೆ ನಿಮಗೆ ಗೊತ್ತು. ನಿಮಗೆ ಗೊತ್ತಿದೆಯೋ ಹೆಂಗೋ ನಂಗೆ ಗೊತ್ತಿಲ್ಲ, ನನ್ನ ಪ್ರಕಾರ ವರ್ಕ್ ಆಗಿರಲ್ಲ. ನಾನು ನೋಡಿದ್ದೀನಿ ಈ ಹಾಸನ ಸುತ್ತಮುತ್ತ ಎಲ್ಲ ತುಂಬ ಪ್ಲಾಟ್ಗಳು ಹೋಗಿದೆ. ಸೊ ಈಗ ಅದು ಬಿಟ್ಬಿಡಿ. ಸೊ ಟಾನಿಕ್ ಯೂಸ್ ಮಾಡಿಬಿಡಿ. ಎಗೈನು ಯಾವುದೇ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾನ ಅದು ಬಳಸ್ಬೋದು. ಹೇಗೆ ಅಂದರೆ ನಿಮ್ಗೆ ಹೇಳ್ತೀನಿ ಇದು ನಾನು ಏನೇನು ಬಳಸಬೇಕು ಅಂತ. ಫಸ್ಟು ಆ ಸೀಡ್ ಟ್ರೀಟ್ಮೆಂಟ್ ಆದಮೇಲೆ ಸೆಕೆಂಡ್ ಸೀಡ್ ಟ್ರೀಟ್ಮೆಂಟ್ ಏನಾದ್ರು ನೀವು ಮಾಡ್ತೀನಿ, ನಾನು ತುಂಬ ಕೇರ್ ತೊಗೊತೀನಿ ಅಂತಾದರೆ ಆವಾಗ ನೀವು AMC ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಸೆಕೆಂಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ನಾಟಿ ಮಾಡಿ 5 ಡೇಸ್ ಆದಮೇಲೆ. ಸೊ ಫಸ್ಟು ಸೀಡ್ ಟ್ರೀಟ್ಮೆಂಟ್ ಯಾವುದು? ಫಸ್ಟ್ ಸೀಡ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಮೆಟಲಾಕ್ಸಿಲ್ 2 ಗ್ರಾಮ್ ಪರ್ ಲೀಟರ್. ಕಾರ್ಬನ್ ಡೈಸಿಮ್ ಮ್ಯಾಂಕೋಸೆಬ್ ಇರುವಂತಹ ಆಲ್ ಸಾಫು ಯಾವುದೇ ಕಂಪ್ನಿದಾರಾಗಲಿ ಕಾರ್ಬನ್ ಡೈಸಿಮ್ ಮ್ಯಾಂಕೋಸೆಬ್. ಇವನ್ ಏನು ಸ್ಪ್ರಿಂಟ್ ಈಸ್ ಆಲ್ಸೋ ಓಕೆ. ದೆಗೈನ್ ಕ್ವೀನಾಲ್ಪಸ್, ಸಿಲ್ಕ್ವಿನ್, ಎಗೈನು ಸಿಂಜೆಂಟ್ ಅದು ಬರುತ್ತೆ, ಫ್ಲ್ಯಾಶ್ ಅಂತ ಬರುತ್ತೆ. ಈಗ ಫಸ್ಟ್ ಫೋಟೋದಲ್ಲಿ ಇತ್ತಲ್ಲ ಅದು ಬರುತ್ತೆ. ಅಗೈನ್ ಇನ್ ಕೇಸ್ ಹಸಿರು ಕೊಳೆ ರೋಗ ಬರಬಾರ್ದು, ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಟಿರೋಣ ಅಂದರೆ ಸ್ಟೆಪ್ಟ್ರೋಮೈಸಿನ್ ಯೂಸ್ ಮಾಡಿ. ಬಟ್ ಸ್ಟೆಪ್ಟ್ರೋಮೈಸಿನ್ ಬ್ಯಾನ್ ಆಗಿದೆ, ಸ್ಟಿಲ್ ಮ್ಯಾನುಫ್ಯಾಕ್ಚರ್ ಆಗಿರೋ ಸಿಗ್ತಾಯಿದೆ, ಬಳಸ್ಬೋದು. ಅದು ಬಿಟ್ಟರೆ ಬ್ರೋನಪಾಲ್ ಬಳಸ್ಕೊಳ್ಳಿ. ಇಷ್ಟನ್ನು ಸೀಡ್ ಟ್ರೀಟ್ಮೆಂಟಿಗೆ ಬಳಸ್ಕೊಳ್ಳಿ. 3 ಗ್ರಾಮ್ ಪರ್ ಲೀಟರು ಕಾರ್ಬನ್ ಡೈಸಿಮ್ ಮ್ಯಾಂಕೋಸೆಬ್ಬು, 2 ಗ್ರಾಮ್ ಪರ್ ಲೀಟರು ಯಾವುದು ಮೆಟಲಾಕ್ಸಿಲ್ 35%, ಕ್ವೀನಾಲ್ಪಸ್ 2 ml ಪರ್ ಲೀಟರ್ ಆರ್ 3 ml ಪರ್ ಲೀಟರ್. ಇಷ್ಟನ್ನು ಬಳಸ್ಕೊಳ್ಳಿ. ಇದನ್ನು ಸೀಡ್ ಟ್ರೀಟ್ಮೆಂಟ್ ಮಾಡಾದಮೇಲೆ ಏನವ್ರು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇದ್ರ ಜೊತೆ ಕೊಟ್ಟಿದ್ದಾರಲ್ಲ, ಇದನ್ನು 15 ದಿನ ಆದಮೇಲೆ, ಇಷ್ಟನ್ನು ಬಳಸಿ 15 ದಿನ ಆದಮೇಲೆ ನೆರಳಲ್ಲಿಟ್ಟು ಮತ್ತೆ ಮಾಡ್ತೀನಿ ಅನ್ನೋದಾದರೆ ಅಲ್ಲಿ ಟ್ರೈಕೋಡರ್ಮಾ ಸೂಡೋಮೋನಾಸು ಅಗೈನು AMCನ ಸೀಡ್ ಟ್ರೀಟ್ಮೆಂಟಿಗೆ ಬಳಸ್ಕೊಳ್ಳಿ. ಅದು ಇನ್ನೊಂದು ಕೋಟ್ ಆಗುತ್ತೆ. ಸೊ ಅದು ಕರೆಕ್ಟ್ ಮೆಥಡ್. ಇದ್ರ ಜೊತೆಗೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ, ಕೆಮಿಕಲ್ಸ್ ಜೊತೆಗೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಬೇಡ. ಏಕೆಂದರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕಾನ್ಸಂಟ್ರೇಷನ್ ಇದ್ರದ್ದು ಕೆಮಿಕಲ್ದು ಜಾಸ್ತಿ ಇರೋದ್ರಿಂದ ಏನೂ ಉಳಿದಂಗೆ ಸತ್ತೋಗುತ್ತೆ. ಈಗ ಇದ್ರ ಏನು ಕೆಮಿಕಲ್ದು ಕಡಿಮೆ ಕಾನ್ಸಂಟ್ರೇಷನ್ ಇದ್ದು ಅಲ್ಲಿ ಸ್ವಲ್ಪ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ನ ಆ್ಯಡ್ ಮಾಡಿದ್ರೆ ಸ್ವಲ್ಪ ಅಲ್ಲೂ ಸತ್ತೋಗುತ್ತೆ. ಬಟ್ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು ಯಾವುದು? ಅವರು ಕೊಟ್ಟಿರೋ ರೆಫರೆನ್ಸ್ 250 ml ಯಾವುದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ. ಸೊ ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು, ಸೊ ಕಂಪ್ಲೀಟಾಗಿ ಸತ್ತೋಗುತ್ತೆ. ಸೊ ದಯಮಾಡಿ ಅದನ್ನು ಬಳಸಬೇಡಿ. ಸೊ ಇದು ಬಂದುಬಿಟ್ಟು ಸೀಡ್ ಟ್ರೀಟ್ಮೆಂಟ್ ಬಗ್ಗೆ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ. ಎಗೈನ್ ಮೆಟೀರಿಯಲ್ ಸಹ ನಾವು ಇಲ್ಲಿಂದನೇ ಸಪ್ಲೈ ಮಾಡ್ತೀವಿ. VRL ಅಥವಾ ಬಸ್ಗಳಿದ್ದರೆ ಬಸ್ಸಿನ ಫೆಸಿಲಿಟೀಸ್ ನಮ್ಗೆ ಇಲ್ಲಿಂದ ಇದ್ದರೆ ಬಸ್ಸಿಗೆ ಕಳಿಸ್ತೀವಿ. ಸೊ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಳೋಣ. ಈ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನನ್ನ ಕಸ್ಟಮರ್ಗೆ. ಒಂದ್ಸರಿ ಲಾಸ್ಟ್ ಟೈಮು ಶಿವಮೊಗ್ಗದವ್ರಿಗೆ ಏನಾಯಿತು ಅಂದರೆ ಪೈರಿಕ್ಯುಲೇರಿಯಾ ಬಂದುಬಿಟ್ಟಿದೆ. ನಾನು 2 ಡೇಸಲ್ಲಿ ಅಲ್ಲಿ ಸ್ಪ್ರೆಡ್ ಜಾಸ್ತಿ ಆಗ್ತಿದೆ, ಯಾಕೆಂದರೆ ಮಳೆ ಬರ್ತಾಯಿತ್ತು. ನಾನು ಇದನ್ನೇನೆಂದರೆ ಸಡನ್ನಾಗಿ ಅಲ್ಲೇ ತೊಗೊಂಬಿಟ್ಟು ಹೊಡೀರಿ ಅಂದರು. ಅವ್ರು ತಮ್ಮಂಗೆ ಹೇಳಿದ್ದಾರೆ ಫೋನ್ ಮಾಡಿ ತೊಗೋಬೇಕಾರೆ ಅಂತ. ಅವ್ನ ಫ್ರೆಂಡ್ ಯಾರು ಹೇಳಿದ್ರಂತೆ, ತಮ್ಮನ ಫ್ರೆಂಡು. ಅವ್ರು ಕೊಟ್ಟವ್ರೆ, ಏನೇನು ಕೊಟ್ಟವ್ರೆ ಅಂದರೆ ಮೆಟಲಾಕ್ಸಿಲ್ಲು ಮ್ಯಾಂಕೋಸೆಬ್ಬು, ಮ್ಯಾಟ್ಕೋ ಅಂತ ಬರುತ್ತೆ ಒಂದು, ಅದರಲ್ಲಿ 2 ಕೆಮಿಕಲ್ ಇದೆ, ಮ್ಯಾಂಕೋಸೆಬ್ಬು ಮೆಟಲಾಕ್ಸಿಲ್ಲು. ಎಗೈನು ಬೋನಸ್ ಇದ್ರದ್ದು ಯಾವುದು ಬೇಯರ್ದು ಟೆಬಿಕೊನಜಾಲ್ ಇರುತ್ತೆ. ಎಗೈನ್ ಅದ್ರ ಜೊತೆಗೆ ಬ್ಲಾಸಿಲ್ ಅಂತ ಬರುತ್ತೆ ಅಡಾಮದು, ಅದರಲ್ಲಿ ಪ್ರೋಕ್ಲೋರಾಜು ಪ್ಲಸ್ ಟ್ರೈಸೈಕ್ಲೋಸೋಲು. ಎಗೈನ್ ಇದಾದಮೇಲೆ ನೆಕ್ಸ್ಟ್ ವೆಲಿಡಮೈಸಿನ್. ಇಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತಲ್ಲ, ಕಂಪ್ಯಾಟಬಿಲಿಟಿ ಇದ್ದರೆ. ಬಟ್ ಅಷ್ಟು ನೆಸೆಸಿಟಿ ಇತ್ತ, ಅಷ್ಟು 4 ಫಂಗಿಸೈಡ್ನ ಸಿಂಗಲ್ ಶಾಟಲ್ಲಿ ಸ್ಪ್ರೇ ಮಾಡಿಸಿದ್ದಾರೆ. ಸೊ ವೇಸ್ಟ್ ಆಫ್ ಮನಿ. ಸೊ ಆ ಥರ ಸಜೆಷನ್ಸು ನಾನು ಅವಾಯ್ಡ್ ಮಾಡ್ತೀನಿ. ಸೊ ವೇಸ್ಟ್ ಆಫ್ ಮನಿ, ಎಷ್ಟು ಕಡಿಮೆ ಖರ್ಚಲ್ಲಿ ಮಾಡಲಿಕ್ಕಾಗುತ್ತೋ ಅಷ್ಟನ್ನು ಮಾಡುವಂತೆ. ಧನ್ಯವಾದಗಳು. ಸೊ ನಂಬರ್ ಅಗೈನ್ ರಿಪೀಟ್ ಮಾಡ್ತಾಯಿದ್ದೀನಿ, 9986143216. ನಿಮಗೆ ಮೆಟೀರಿಯಲ್ ಬೇಕಾದರೆ ಕೇಳಿ. ಸೊ ಸೀಡ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಳ್ಳಿ ಇಲ್ಲೇ. ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಬೆಳೆಗಳಿಗೆ ದಯಮಾಡಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, ಅದರ ರಿಪೋರ್ಟನ್ನ ಕಳಿಸ್ಕೊಡಿ. ಸೊ ನಮ್ಮ ಕಸ್ಟಮರ್ಸಿಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಸೊ ನೋಡಿ ಆಲ್ರೆಡಿ ಕಸ್ಟಮರ್ಸ್ದು ರಿಪೋರ್ಟು ಅದಕ್ಕೆ ಏನೇನು ಬೇಕೋ ಅದು ಉಲ್ಟಾ ಹಿಡ್ಕೊಂಡಿದ್ದೀನಿ, ಗೊತ್ತಾಗಲ್ಲ ಏನೇನು ಬರೆದಿದ್ದೀನಿ ಅಂತ. ಸೊ ಉಲ್ಟಾ ಕಾಣುತ್ತೆ. ರಿಪೋರ್ಟಿಂದು pH ವ್ಯಾಲ್ಯೂ ಅದೆಲ್ಲ ಇದೆ. ನೀವೇನೇನು ಗೊಬ್ಬರ ಕೊಡಬೇಕು ಪ್ರತಿಯೊಂದನ್ನು ಮಾಡಿಸಿಟ್ಟಿದ್ದೀನಿ ಇದರಲ್ಲಿ. ಇದೇ ಥರ ಯಾರ್ಯಾರು ಬರುತ್ತೋ ನನ್ನ ಕಸ್ಟಮರ್ಸ್ಗೂ ಮಾತ್ರ ಈ ಥರ ಮಾಡಿಕೊಡ್ತಾಯಿದ್ದೀನಿ. ಸೊ ನಿಮಗೂ ಬೇಕು ಅಂದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಶ್ರೀ ಬೊಮ್ಮಲಿಂಗೇಶ್ವರ ಟ್ರೇಡರ್ಸ್, ಹೊನ್ನವಳ್ಳಿ, ಇವತ್ತಿಂದ ಧನ್ಯವಾದಗಳು. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಕೊಡಿ. ಇದು ವಿಡಿಯೋ ಮಾಡಲಿಕ್ಕೆ ನಮಗೂ ಸಹ ಎನ್ಕರೇಜಿಂಗ್ ಆಗಿರುತ್ತೆ. ಧನ್ಯವಾದ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನೇನು ಹೇಳ್ತೀನಿ ಅಂದರೆ
ಒಂದು ಏನೇನೋ ಗೊಬ್ಬರಗಳನ್ನ ಗುಣಿ ಗೊಬ್ಬರವಾಗಿ ಬಳಸಬಹುದು ಅದನ್ನು ಹೇಳ್ತಾಯಿದ್ದೀನಿ. ಥ್ಯಾಂಕ್ ಯು.